ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ODI ನ ಮ್ಯಾಚ್ ಡೇ ಪ್ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಗೈಸ್, ಇವತ್ತಿಂದ ಅದು ಕೂಡ ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗ್ತಿರುವಂತ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಅದ್ರಲ್ಲಂತೂ ಅಂದ್ರೆ ರೋಹಿತ್ ಅಂಡ್ ವಿರಾಟ್ ಕೊಹ್ಲಿ ಇವರಿಬ್ರು ಕೂಡ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಸೈಡ್ ನಮ್ಮ ಇಂಡಿಯಾದಂತಾನೆ ಹೇಳ್ಬೋದು ODI ಫಾರ್ಮೆಟ್ ಅಲ್ಲಿ. ಆಸ್ಟ್ರೇಲಿಯಾ ಕೂಡ ಅಷ್ಟೇ ಬಲಿಷ್ಠವಾಗಿ ಕಾಣಿಸ್ಕೊಳ್ತು. ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಅಲ್ಲಂತೂ ಒನ್ ಆಫ್ ದ ಕ್ರೇಜಿಯಸ್ಟ್ ಮೂವ್ ಅಂತಾನೆ ಹೇಳ್ಬೋದಾಗಿದೆ. ನಮ್ ಇಂಡಿಯಾದು ಒನ್ ಆಫ್ ದ ಬ್ಯಾಡ್ ಲಕ್, ಬೌಲಿಂಗ್ ಅಲ್ಲಿ ಬೂಮ್ರಾ ಅವರ ಅವೈಲೇಬಿಲಿಟಿ ಇದ್ರು ಕೂಡ ಅವ್ರನ್ನ ಹಾಕೊಂಡ್ಲಿಲ್ಲ ಸ್ಕ್ವಾಡ್ ಗೆ. ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಅವ್ರಿಗೆ ರೆಸ್ಟ್ ಕೊಡುವಂತ ಸಾಧ್ಯತೆಯಿಂದ ನನ್ನ ಪ್ರಕಾರ ಹಾಕೊಳ್ಳಿಲ್ಲ ಅಂತ ಅನ್ನಿಸ್ತಾ ಇರೋದು. ಅದೇ ರೀತಿಯಾಗಿ ಎಷ್ಟು ಗಂಟೆ ಆಗ್ತಾ ಇದೆ, ಅದೇ ರೀತಿ ಯಾವ್ದ್ರಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ, ಸ್ಕ್ವಾಡ್ ಯಾವ ರೀತಿ ಇದೆ, ಪ್ಲೇಯಿಂಗ್ 11 ಯಾವ ರೀತಿ ಬರಬಹುದು ಅನ್ನೋದನ್ನ ಎಲ್ಲವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂತ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೊತ್ತಿಗೆ ಹೋಗೋದಾದ್ರೆ ಎಷ್ಟೊತ್ತಿಗೆ ಆಗ್ತಾರೆ ಅಂತ ಕೇಳೋದಾದ್ರೆ ಬೆಳಿಗ್ಗೆ 9 ಗಂಟೆಗೆ, ಅದು ಕೂಡ ಆಸ್ಟ್ರೇಲಿಯಾದ ಪರ್ತ್ ಅಲ್ಲಿ ಆಗ್ತಾ ಇರುವಂತದ್ದು. ಇಲ್ಲಿಯ ಪಿಚ್ ರಿಪೋರ್ಟ್ ಕಡೆ ಬರೋದಾದ್ರೆ ಪಿಚ್ ರಿಪೋರ್ಟ್ ಮೊದಲಾಗಿ ಹೇಳ್ತಾನೆ, ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್. ಯಾಕಪ್ಪ ಅಂತ ಬ್ಯಾಟರ್ಸ್ ಗಳಿಗೆ ಸಿಕ್ಕಾಪಟ್ಟೆ ತಡ್ಕಾಡೋದಂತೂ ಹೌದು. ಆ ರೀತಿ ಅನ್ಯವನ್ನು ಬೌನ್ಸ್ ಆಗತ್ತೆ, ಒಮ್ಮೆಲೆ ಬರುವಂತ ಬೌನ್ಸ್ ಅದು. ಆ ರೀತಿ ಸಿಕ್ಕಾಪಟ್ಟೆ ಇನ್ಕ್ರೆಡಿಬಲ್ ಅಂಡ್ ವರ್ಸ್ಟ್ ಪಿಚ್ ಅಂತಾನೆ ಹೇಳ್ಬೋದಾಗಿದೆ ಪರ್ತ್. ಇಲ್ಲಿ ನಿಂತುಕೊಂಡು ಆಟ ಆಡಿದ್ರೆ ಮಾತ್ರ ಕೊನೆಗೆ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಂತೂ ಬೌಲರ್ಸ್ ಗಳ ಬಿಂದಾಸ್ ಆಟ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಇಲ್ಲಿ ಪಿಚ್ ಇರೋದಂತಾನೆ ಹೇಳ್ಬೋದಾಗಿದೆ ಪರ್ತ್ ಅದ್ದು. ಅದಕ್ಕೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಬೌಲರ್ಸ್ ಗಳಿಗೆ ಒನ್ ಆಫ್ ದ ಬೆಸ್ಟ್ ಸೈಡ್ ಆಗುತ್ತೆ. ಬೌಲಿಂಗ್ ಅಲ್ಲಂತೂ ಕ್ರೇಜಿಯಸ್ಟ್ ಮೂವ್ ಗಳು ಆಗೋದಂತೂ ಹೌದು. ನನ್ ಪ್ರಕಾರ ನಮ್ ಇಂಡಿಯಾದಲ್ಲಿ ಬೌಲಿಂಗ್ ಅಟ್ಯಾಕ್ ಬೂಮ್ರಾ ಅವರ ಅನ್ಅವೈಲಬಿಲಿಟಿ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಇರೋದಂತ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಸಿರಾಜ್ ಅವರು ನನ್ ಪ್ರಕಾರ ಇಟ್ಕೊಂಡಿಲ್ಲ ನಮ್ ಇಂಡಿಯಾ ಸ್ಕ್ವಾಡ್ ಅಲ್ಲಿ ಅಂತ ಅನಿಸ್ತಾ ಇರೋದು. ನೋಡು ಯಾವ ರೀತಿ ಇದೆ ಅಂತ. ಹೌದು, ನನ್ ಪ್ರಕಾರ ಸಿರಾಜ್ ಅವರು ಇದ್ದಾರೆ. ಸಿರಾಜ್ ಅವರೊಂದು ಇರ್ಲಿಕ್ಕಾಗಿ ಟೆನ್ಷನ್ ಇಲ್ಲ. ಹರ್ಷಿತ್ ರಾಣಾ ಅವರು ಪ್ರತಿ ಟೆಸ್ಟ್ ಅಲ್ಲೂ ಅದೇ ರೀತಿ ಮಾಡಿದ್ರು. ಇವಾಗ್ಲೂ ಹರ್ಷಿತ್ ರಾಣಾ ಅವ್ರನ್ನ ಹಾಕೊಂಡು ಬಂದಿರೋದು. ನನ್ ಪ್ರಕಾರ ಬೇರೆಯವ್ರಿಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗ್ಬೇಕು. ಅದೇ ರೀತಿಯಾಗಿ ಬ್ರಾಡ್ಕಾಸ್ಟ್ ಯಾವ್ದ್ರಲ್ಲಿ ಆಗ್ತದೆ ಅಂತ ಕೇಳೋದಾದ್ರೆ ಜಿಯೋ ಹಾಟ್ಸ್ಟಾರ್. ಎಸ್, ನನ್ ಪ್ರಕಾರ ಜಿಯೋ ಸಿಮ್ ಇದ್ದವ್ರಿಗಂತೂ ಸಬ್ಸ್ಕ್ರಿಪ್ಷನ್ ಫ್ರೀನೇ ಇರುತ್ತೆ ಅಂತ ಅನಿಸ್ತಾ ಇದೆ. ಒಟ್ನ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಆಗ್ತಾ ಇರೋದು. ಇಲ್ಲಿ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ಆಗತ್ತೆ ಟಿವಿಲಿ ನೋಡೋರ್ಗಾದ್ರೆ. ಇವಾಗ ಸ್ಕ್ವಾಡ್ ಕಡೆ ನೋಡೋದಾದ್ರೆ ನಮ್ ಇಂಡಿಯಾ ಸ್ಕ್ವಾಡ್ ಯಾವ ರೀತಿ ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್, ಶುಭ್ಮನ್, ವಿರಾಟ್ ಕೊಹ್ಲಿ, ಯಶಸ್ವಿ, ಅಕ್ಷರ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್, ಧ್ರುವ್ ಜುರಲ್, KL, ಹರ್ಷದೀಪ್, ಹರ್ಷಿತ್ ರಾಣಾ, ಕುಲ್ದೀಪ್, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಅವ್ರ ಜೊತೆ ನಮ್ ಇಂಡಿಯಾ ಹೋಗ್ತಾ ಇರೋದಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವ್ರನ್ನು ಕೂಡ ಅವೈಲಿಬಿಲಿಟಿ ಮಾಡ್ಲಿಲ್ಲ ನಮ್ ಇಂಡಿಯಾ. ಅಂದ್ರೆ ಎಲ್ಲರನ್ನು ಕೂಡ ಹೆಚ್ಚಿನಾಗಿ T20 ಫಾರ್ಮೆಟ್ ಹೆಚ್ಚಿನಾಗಿ ಒತ್ತು ಕೊಡ್ಲಿಕ್ಕಾಗಿ ಇಲ್ಲಿ ಓಡಿ ಸ್ವಲ್ಪ ಲೇಟ್ ಇರೋದ್ರಿಂದ ಯಂಗ್ಸ್ಟರ್ಸ್ ಗಳಿಗೆ ಚಾನ್ಸಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ನೋಡ್ತಾ ಇರುವ ತಲೆ ಇದೆ ಅಂತ ಅನ್ನಿಸ್ತಾ ಇರೋದು. ಅದೇ ರೀತಿಯಾಗಿ ಇವಾಗ ಪ್ಲೇಯಿಂಗ್ 11 ಕಡೆ ಹೋಗೋದಾದ್ರೆ ಪ್ಲೇಯಿಂಗ್ 11 ಯಾವ ರೀತಿ ಬರ್ಬೋದು ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಅವರು ಓಪನಿಂಗ್ ಮಾಡ್ತಾರೆ. ಸೇಮ್ 11 ಜೊತೆನೆ ನಮ್ಮ ಪ್ಲೇಯಿಂಗ್ 11 ಜೊತೆನೆ ಹೋಗತ್ತೆ. ನಂಬರ್ 3 ಅಲ್ಲಿ ವಿರಾಟ್ ಕೊಹ್ಲಿ, ನಂಬರ್ 4 ಅಲ್ಲಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ನನ್ನ ಪ್ರಕಾರ ಈ ಮ್ಯಾಚ್ ಅಲ್ಲಿ ಆಡ್ಸೋದು ಸಿಕ್ಕಾಪಟ್ಟೆ ಕಡಿಮೆ. ಅಥವಾ ಇಲ್ಲಿ ಶುಭ್ಮನ್ ಗಿಲ್ ಅವ್ರು ನಂಬರ್ 3 ಅಲ್ಲಿ ಬಂದ್ರು ನನ್ನ ಪ್ರಕಾರ ಯಶಸ್ವಿ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗೋದು ಸಿಕ್ಕಾಪಟ್ಟೆ ಕಡಿಮೆ ಅಂತ ಅನ್ನಿಸ್ತಾ ಇರೋದು. ಇವಾಗ ನಂಬರ್ 4 ಅಲ್ಲಿ ಬರ್ತಾರೆ ಶ್ರೇಯಸ್ ಅಯ್ಯರ್ ಅವರು. ನಂಬರ್ 5 ಅಲ್ಲಿ ಇಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರುವಂತ KL ಅವರು. ನಂಬರ್ 6 ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ, ನಂಬರ್ 7 ಅಲ್ಲಿ ವಾಶಿ, ನಂಬರ್ 8 ಅಲ್ಲಿ ಅಕ್ಷರ್, ನಂಬರ್ 9 ಅಲ್ಲಿ ಇಲ್ಲಿ ಬರ್ತಾರೆ ನನ್ನ ಪ್ರಕಾರ 3 ಪೇಸರ್ಸ್ ಜೊತೆ ನಮ್ ಇಂಡಿಯಾ ಹೋಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾರ್ಯಾರು ಅಂತ ಹೇಳಿದ್ರೆ ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜ್ ಅಂಡ್ ಪ್ರಸಿದ್ಧ ಕೃಷ್ಣ ಅವ್ರ ಜೊತೆಗೆ. ಅದೇ ರೀತಿಯಾಗಿ ಕುಲ್ದೀಪ್ ಯಾದವ್ ಅವರೊಂದು ನನ್ನ ಪ್ರಕಾರ ಚೈನಾಮನ್ ಆಗಿರೋದ್ರಿಂದ ಕುಲ್ದೀಪ್ ಯಾದವ್ ಅವರು ಪ್ಲೇಯಿಂಗ್ 11 ಅಲ್ಲಿ ಇರ್ತಾರೆ. ಇಲ್ಲಿ ನನ್ನ ಪ್ರಕಾರ ಒಬ್ರು ಡ್ರಾಪ್ ಔಟ್ ಆಗುವಂತ ಸಾಧ್ಯತೆ ನಿತೀಶ್ ಕುಮಾರ್ ರೆಡ್ಡಿ ಅಥವಾ ವಾಶಿ ಅವರು ಇಲ್ಲಿ. ಅಥವಾ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಇಟ್ಕೊಂಡು ಕೂಡ ನಮ್ ಇಂಡಿಯನ್ ಟೀಮ್ ಪ್ರಸಿದ್ಧ ಅವ್ರನ್ನ ಡ್ರಾಪ್ ಮಾಡ್ಕೊಂಡು ಸಿರಾಜ್ ಅಂಡ್ ಹರ್ಷದೀಪ್ ಸಿಂಗ್ ಅಂಡ್ ಮತ್ತೊಬ್ಬ ಪೇಸರ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ ಅವ್ರ ಜೊತೆ 3 ಪೇಸರ್ಸ್ ಅಂಡ್ 3 ಜನ ಸ್ಪಿನ್ನರ್ಸ್ ಜೊತೆ ನಮ್ ಇಂಡಿಯನ್ ಟೀಮ್ ಹೋಗತ್ತೆ ಅಂತ ಅನಿಸ್ತು. ಯಾರ್ಯಾರು ಸ್ಪಿನ್ನರ್ ಅಂತ ಹೇಳಿದ್ರೆ ಕುಲ್ದೀಪ್ ಅಂಡ್ ವಾಶಿ, ಅಕ್ಷರ್, ಈ 3 ಜನ ಸ್ಪಿನ್ನರ್ಸ್ ಜೊತೆ ನಮ್ ಇಂಡಿಯನ್ ಟೀಮ್ ಹೋಗುವಂತ ಸಾಧ್ಯತೆ ಹೆಚ್ಚಿನ ಕಾಣಿಸ್ಕೊಳ್ತಿರೋದು. ನಮ್ ಇಂಡಿಯಾದ ಪ್ಲೇಯಿಂಗ್ 11 ಅಂತೂ ಕನ್ವಿನ್ಸಿಂಗ್ ಹಾಕೊಂಡಿರೋದು. ಬೌಲಿಂಗ್ ಅಲ್ಲೂ ಕೂಡ ಅಷ್ಟೇನು ಲೂಸ್ ಏನಿಲ್ಲ. ಹರ್ಷದೀಪ್ ಸಿಂಗ್ ಅಂಡ್ ಸಿರಾಜ್ ಅವರು ಇರೋದ್ರಿಂದ ಇವರು ಕೂಡ ವಿಕೆಟ್ ಟೇಕ್ ಡೆಲಿವರೀಸ್ ಗಳನ್ನ ಹಾಕ್ತಾರೆ. ಹರ್ಷದೀಪ್ ಸಿಂಗ್ ಒನ್ ಆಫ್ ದ ಬೆಸ್ಟ್ ಬೌಲರ್ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಇದು ಇಂಡಿಯಾದ 11 ಆಗಿರೋದು. ಆಸ್ಟ್ರೇಲಿಯಾ ಸ್ಕ್ವಾಡ್ ಯಾವ ರೀತಿ ಇದೆ, ಮಾರಸ್, ಮ್ಯಾಥ್ಯೂ, ಅದೇ ರೀತಿ ಮಾರ್ಷ್ ಅವರ ಕ್ಯಾಪ್ಟನ್ಸಿ, ಟ್ರಾವಿಸ್ ಹೆಡ್, ಕೋಪರ್ ಅವರು, ಮ್ಯಾಥ್ಯೂ ಶಾರ್ಟ್, ಮಿಚಿನ್ ಓನ್, ಅದೇ ರೀತಿ ಅಲೆಕ್ಸ್ ಕ್ಯಾರಿ, ಜಾಶ್ ಇಂಗ್ಲಿಷ್ ಅವರು ಇಂಜುರಿ ಆಗಿರೋದು, ಜಾಶ್ ಫಿಲಿಪೆಲಿ, ಅದೇ ರೀತಿ ಬೆನ್ ಆಡಮ್, ಝಾಂಪಾ, ಜಾಶ್ ಮ್ಯಾಥ್ಯೂ, ಅದೇ ರೀತಿ ಮಿಚೆಲ್ ಸ್ಟಾರ್, ಜಾಶ್ ಹ್ಯಾಸಲ್ವುಡ್, ನಿತಿನ್ ಎಲಿಸ್ ಅಂಡ್ ಬ್ರೆಟ್ಲೆಟ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದು. ಇದು ಆಸ್ಟ್ರೇಲಿಯಾದ 15 ಮೆಂಬರ್ ಸ್ಕ್ವಾಡ್ ಹಾಕೊಂಡಿರೋದು. ಇವ್ರಿಗೆ ಅಷ್ಟೊಂದು ದೊಡ್ಡ ಯಾಕಪ್ಪ ಅಂತ ಹೇಳಿದ್ರೆ ಇವರು ಪರ್ತ್ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇರೋದ್ರಿಂದ ಆಸ್ಟ್ರೇಲಿಯಾಗೆ ಏನು ಕೂಡ ಟೆನ್ಷನ್ ಇಲ್ಲ.
ಆದ್ರೆ ನಮ್ಮ ಇಂಡಿಯಾದು ಒನ್ ಆಫ್ ದ ಬೆಸ್ಟ್ ಸೈಡ್ ಇರೋ ಪೊರ್ತಲ್ಲೂ ಕೂಡ ಒಳ್ಳೊಳ್ಳೆ ರೆಕಾರ್ಡ್ಸ್ ಗಳು ಇರೋದು. ಅದರಲ್ಲಂತೂ ಆಸ್ಟ್ರೇಲಿಯಾ ಅಗೇನೆಸ್ಟ್ ಅಂತೂ ನಮ್ಮ ವಿರಾಟ್ ಅಂಡ್ ರೋಹಿತ್ ಶರ್ಮಾ ಅವರು ಒನ್ ಆಫ್ ದ ಎಕ್ಸ್ಕ್ಲೂಸಿವ್ ಪರ್ಫಾರ್ಮೆನ್ಸ್ ಇರೋದಂತಾನೆ ಹೇಳ್ಬೋದಾಗಿದೆ. ಆದ್ರೆ ಅದು ಆಸ್ಟ್ರೇಲಿಯಾದಲ್ಲಿ ಆಗ್ತಿರೋದ್ರಿಂದ ಇಂಡಿಯಾ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಮಾಡೋದಂತೂ ಹೌದು. ಅದರಲ್ಲಂತೂ ಬೌಲರ್ಸ್ ಗಳಿಗೆ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇವ್ರ ಕಡೆ ಬೌಲಿಂಗ್ ಅಲ್ಲಿ ನೋಡ್ತಾ ಮಿಚೆಲ್ ಸ್ಟಾರ್ಕ್, ಹ್ಯಾಸಲ್ ವುಡ್ ಒನ್ ಆಫ್ ದ ಬೆಸ್ಟ್. ಹ್ಯಾಸಲ್ ವುಡ್ ಗಂತೂ ವಿರಾಟ್ ಕೊಹ್ಲಿ ಅವರು ಸ್ಟ್ರಗಲ್ ಅಂತ ಹೇಳಿದ್ರೆ 5 ಬಾರಿ 7 ಬಾರಿಯಲ್ಲಿ 5 ಬಾರಿಯನ್ನು ಡಿಸ್ಮಿಸಲ್ ಮಾಡಿರೋದು. ಎಲ್ಲ ಅಲ್ಲಿ ಅನ್ಇವನ್ ಬೌನ್ಸ್ ಇರೋದ್ರಿಂದ ಜಾಶ್ ಹ್ಯಾಸಲ್ವುಡ್ ಅವರು ಅಂತೂ ತಿಂದು ಬಿಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇಂಡಿಯಾ ಬ್ಯಾಟರ್ಸ್ ಗಳಿಗೆ. ಅದೇ ನೋಡೋದಾದ್ರೆ ಒಟ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇರೋದಂತ ಹೌದು, ಪರ್ತ್ ಅಲ್ಲಿ ಆಗ್ತಾ ಇರೋದ್ರಿಂದ. ಒಟ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ಗೆ ಕಷ್ಟ ಇದ್ರು ಕೂಡ ಆಸ್ಟ್ರೇಲಿಯಾಗೆ ಅಷ್ಟು ನಮ್ಮ ಇಂಡಿಯನ್ ಟೀಮ್ ವಿನ್ ಆಗ್ಲೇಬೇಕು. ಆ ರೀತಿ ಸಿಚುವೇಶನ್ 3 ODI ಮ್ಯಾಚಸ್ ಇರೋದ್ರಿಂದ ನೋಡೋ ಯಾವ ರೀತಿ ಆಗತ್ತೆ ಅಂತ. ನಮ್ಮ ಇಂಡಿಯಾಗಂತೂ ಇದು ಬೆಸ್ಟ್ ಸೈಡ್ ಆಗತ್ತೆ. ಪ್ಲೇಯಿಂಗ್ ಲೆವೆನ್ ಕೂಡ ಒನ್ ಆಫ್ ದ ಬೆಸ್ಟ್ ಇರೋದು, ಬೌಲಿಂಗ್ ಸೈಡ್ ಕೂಡ ಒಳ್ಳೇದ್ ಹಾಕೊಂಡಿದೆ. ನನ್ನ ಪ್ರಕಾರ 3 ಪೇಸರ್ಸ್ ಅಂತ ಹೇಳಿದ್ರೆ ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ನಿತೀಶ್ ಕುಮಾರ್ ರೆಡ್ಡಿ ಅವರು ಇರುವಂತ ಆಲ್ ರೌಂಡಿಂಗ್ ಥರ್ಡ್ ಆಗಿರೋದ್ರಿಂದ, ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಡ್ರಾಪ್ ಔಟ್ ಮಾಡಿ ಪ್ರಸಿದ್ಧ ಕೃಷ್ಣ ಅವರು ಬರುವಂತ ಸಾಧ್ಯತೆ ಇದೆ. ಅಥವಾ ಇಲ್ಲಿ 3 ಜನ ಪೇಸರ್ಸ್ ಇಟ್ಕೊಂಡು ವಾಷಿಂಗ್ಟನ್ ಸುಂದರ್ ಅವ್ರನ್ನ ಡ್ರಾಪ್ ಔಟ್ ಮಾಡ್ಕೊಂಡು ಕುಲ್ದೀಪ್ ಯಾದವ್ ಅವ್ರು ಬರುವಂತ ಸಾಧ್ಯತೆನೂ ಇರತ್ತೆ. ನೋಡು ಯಾವ ರೀತಿ ಆಗತ್ತೆ ಅಂತ. ಪ್ಲೇಯಿಂಗ್ ಲೆವೆನ್ ಇದಿಷ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದ ಟುಡೇ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.